ಹಿಂದೆ ರಾಜ್ಯರ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತಹ ದೇಗುಲಗಳು ವಾಸ್ತುಶಿಲ್ಪ ಕಲೆಗಳಿಂದ ಅತ್ಯಂತ ಶ್ರೀಮಂತವಾಗಿದೆ. ಕೆಲವೊಂದು ಕಾಲದ ಹೊಡೆತಕ್ಕೆ ಸಿಕ್ಕು ಕುಸಿದು ಹೋದರೆ ಕೆಲವೊಂದು ದೇವಾಲಯಗಳು ಇಂದಿಗೂ ಜೀವಂತವಾಗಿದ್ದು ಅಂದಿನ ಕಾಲದ ಶಿಲ್ಪ ವೈಭವವನ್ನು ಸಾರುತ್ತಿದೆ. ಅಂತಹ ದೇಗುಲಗಳಲ್ಲಿ ಒಂದು ಒರಿಸ್ಸಾ ರಾಜ್ಯದಲ್ಲಿರುವ ಕೊಣಾರ್ಕ ಸೂರ್ಯ ದೇವಾಲಯವು ಒಂದಾಗಿದೆ. ಸೂರ್ಯದೇವನಿಗೆ ಅರ್ಪಿತವಾದ ಈ ದೇವಾಲಯವು ಸಾಕಷ್ಟು ರಹಸ್ಯಗಳಿಂದ ಕೂಡಿದೆ. ಅತ್ಯಂತ ಸುಂದರ ವಾಸ್ತುಶಿಲ್ಪಗಳಿಂದ ಕೂಡಿರುವ ಈ ದೇವಾಲಯವನ್ನು ಯುನೆಸ್ಕೋ ವಿಶ್ವಸಂಸ್ಥೆಯ ತಾಣವೆಂದು ಘೋಷಿಸಿದೆ. ಉತ್ತಮ ವಿನ್ಯಾಸಗಳ ದೇವಾಲಯಕ್ಕೆ ಒಂದು ಉದಾಹರಣೆ ಎಂದರೆ ಅದುವೇ ಒರಿಸ್ಸಾದ ಕೊಣಾರ್ಕ ಸೂರ್ಯ ದೇವಾಲಯ. ಇದು ಅತ್ಯಂತ ಸುಂದರ ವಾಸ್ತುಶಿಲ್ಪ ವಿನ್ಯಾಸವನ್ನು ಹೊಂದಿರುವ ದೇವಾಲಯವಾಗಿದೆ. ಈ ದೇವಾಲಯವು ಕಲೆ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮವಾಗಿದೆ. ಎಲ್ಲಾದರೂ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಅಲ್ಲಿನ ಪೂಜೆಗಿಂತಲೂ ನಿಮಗೆ ಆಕರ್ಷಿಸಗೊಳ್ಳುವುದು ಅಲ್ಲಿನ ವಾಸ್ತುಶಿಲ್ಪಕತೆ. ಈ ದೇವಾಲಯದ ವಾಸ್ತುಶಿಲ್ಪ ವಿನ್ಯಾಸವನ್ನು ಗಮನಿಸಿದಾಗ ನಮ್ಮ ಹಿಂದಿನ ವಾಸ್ತುಶಿಲ್ಪ ತಜ್ಞರ ಬಗ್ಗೆ ಮನದಲ್ಲಿ ಗೌರವ ಮೂಡುತ್ತದೆ, ಹೆಮ್ಮೆ ಹೆಚ್ಚಾಗುತ್ತದೆ. ಭುವನೇಶ್ವರ ಮತ್ತು ಜಗನ್ನಾಥಪುರಿ ದೇವಾಲಯಗಳ ನಡುವೆ ಇರುವ ಈ ದೇವಾಲಯವು ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ 400 ವರ್ಷಗಳ ಹಿಂದಿನ ವಿಜ್ಞಾನದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮತ್ತು ಮಾನವ ಜ್ಞಾನದ ನಡುವಿನ ಅದ್ಭುತ ಸಂಗಮವನ್ನು ನೋಡಬಹುದು. ಕೊಣಾರ್ಕದಲ್ಲಿನ ಸೂರ್ಯ ದೇವಾಲಯವನ್ನು ಹೊರಗಿನಿಂದ ನೋಡುತ್ತಲೇ ಅದರ ವಿನ್ಯಾಸ ನಮಗೆ ಕೈಬೀಸಿ ಒಳಗೆ ಕರೆಯುತ್ತದೆ ಎಂದೆನಿಸುತ್ತದೆ. ಕೊಣಾರ್ಕ ಎನ್ನುವ ಪದವು ಸಂಸ್ಕೃತ ಪದವಾಗಿದೆ. ಈ ಪದವು ಕೋಣ ಮತ್ತು ಅರ್ಕ ಎನ್ನುವ 2 ಪದಗಳಿಂದ ಕೂಡಿದೆ. ಕೊಣಾರ್ಕ ಪದದ ಅರ್ಥವೇನೆಂದರೆ ಸೂರ್ಯ ಉದಯಿಸುವ ದಿಕ್ಕಿಗೆ ದೇವಾಲಯವನ್ನು ನಿರ್ಮಿಸುವುದು ಎಂದರ್ಥ. ಅನಾದಿ ಕಾಲದಿಂದ ಒರಿಸ್ಸಾದ ಕರಾವಳಿ ಭಾಗದಲ್ಲಿ ಒಂದು ಬಂದರು ಇತ್ತು. ಈ ದೇವಾಲಯವನ್ನು ಹಾಗೂ ಬಂದರನ್ನು ಗಂಗಾ ರಾಜವಂಶದ ರಾಜ ನರಸಿಂಹದೇವನು ನಿರ್ಮಿಸಿನೆಂದು ಹೇಳಲಾಗುತ್ತದೆ. ಶಿಲ್ಪಕಲೆಯ ಇತಿಹಾಸವನ್ನು ಒಳಗೊಂಡಿರುವ ಈ ದೇವಾಲಯವನ್ನು ಸುಮಾರು 12 ಮತ್ತು 13ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ. ಈ ದೇವಾಲಯದ ರಚನೆಯು ಕಳಿಂಗ ಶೈಲಿಯನ್ನು ಹೊಂದಿದೆ. ಕೊಣಾರ್ಕ ಸೂರ್ಯ ದೇವಾಲಯದಲ್ಲಿ ಸೂರ್ಯ ದೇವನನ್ನು ರಥದ ಮೇಲೆ ಕುಳಿತಂತೆ ಚಿತ್ರಿಸಲಾಗಿದೆ. ದೇವಾಲಯವನ್ನು ರಥದಂತೆ ನಿರ್ಮಿಸಲಾಗಿದ್ದು 12 ಜೋಡಿ ಚಕ್ರಗಳು ಹಾಗೂ 7 ಕುದುರೆಗಳನ್ನು ದೇವಾಲಯವನ್ನು ಎಳೆಯುತ್ತಿರುವಂತೆ ನಿರ್ಮಿಸಲಾಗಿದೆ. ದೇವಾಲಯದಲ್ಲಿರುವ ಪ್ರತಿಯೊಂದು ಕಲ್ಲಿನ ಮೇಲೆ ವಾಸ್ತುಶಿಲ್ಪಿಗಳ ಕಲೆಯನ್ನು ನೋಡಬಹುದು. 12 ಚಕ್ರಗಳು ವರ್ಷದ 12 ತಿಂಗಳುಗಳನ್ನು ಪ್ರತಿನಿಧಿಸಿದರೆ ಇನ್ನು 7 ಕುದುರೆಗಳು ವಾರದ 7 ದಿನಗಳನ್ನು ಸೂಚಿಸುತ್ತವೆ. ಪ್ರಸ್ತುತ 7 ಕುದುರೆಗಳಲ್ಲಿ ಕೇವಲ 1 ಕುದುರೆಯನ್ನು ಮಾತ್ರ ನಾವಿಲ್ಲಿ ನೋಡಬಹುದು. ಈ ದೇವಾಲಯದಿಂದ ಸೂರ್ಯನ ಕಿರಣಗಳನ್ನು ನೋಡುವುದೇ ಒಂದು ಅದ್ಭುತ. ಸೂರ್ಯೋದಯದ ಸೂರ್ಯನ ಕಿರಣಗಳನ್ನು ಹಾಗೂ ಸೂರ್ಯಾಸ್ತದ ಸೂರ್ಯನ ಕಿರಣವನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಳಬಹುದು. ಕೊಣಾರ್ಕ ಸೂರ್ಯ ದೇವಾಲಯವು 3 ಮಂಟಪಗಳನ್ನು ಒಳಗೊಂಡಿತ್ತು. ಆದರೆ ಇದೀಗ 2 ಮಂಟಪಗಳನ್ನು ನೋಡಲು ನಮಗೆ ಸಾಧ್ಯವಿಲ್ಲ. ಯಾಕೆಂದರೆ ಈ 2 ಮಂಟಪಗಳು ಕುಸಿದಿವೆ. ಭಗವಾನ್ ಸೂರ್ಯನ 3 ಪ್ರತಿಮೆಗಳನ್ನು ನಾವಿಲ್ಲಿ ನೋಡಬಹುದು. ಈ ದೇವಾಲಯದಲ್ಲಿ ಸೂರ್ಯನ 3 ಪ್ರತಿಮೆಗಳೆಂದರೆ ಒಂದು 7 ಅಡಿ ಎತ್ತರವುಳ್ಳ ಸೂರ್ಯನ ಬಾಲಾವಸ್ಥೆಯ ವಿಗ್ರಹ, ಎರಡನೆಯದಾಗಿ 9.5 ಅಡಿಗಳಷ್ಟು ಎತ್ತರದ ಸೂರ್ಯನ ಪ್ರೌಢಾವಸ್ಥೆಯ ವಿಗ್ರಹ ಹಾಗೂ 3.5 ಅಡಿಗಳ ಸೂರ್ಯನ ಪ್ರೌಢಾವಸ್ಥೆಯ ವಿಗ್ರಹವನ್ನು ನೋಡಬಹುದು. ದೇವಾಲಯದ ಮುಖ್ಯ ದ್ವಾರದಲ್ಲಿ 2 ಸಿಂಹಗಳು ಆನೆಗಳ ಮೇಲೆ ದಾಳಿ ಮಾಡುತ್ತಿರುವ ಕೆತ್ತನೆಯನ್ನು ನೋಡಬಹುದು. ದಕ್ಷಿಣ ದ್ವಾರದಲ್ಲಿ 2 ಸುಂದರ ಕುದುರೆಗಳನ್ನು ಕೆತ್ತಲಾಗಿದೆ. ಇದನ್ನು ಒರಿಸ್ಸಾ ಸರ್ಕಾರ ತನ್ನ ರಾಜ್ಯ ಲಾಂಛನವಾಗಿಸಿಕೊಂಡಿದೆ. ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ನಟಮಂದಿರವಿದ್ದು ಇಲ್ಲಿ ನರ್ತಕಿಯರು ತಮ್ಮ ನೃತ್ಯವನ್ನು ಸೂರ್ಯನಿಗೆ ಅರ್ಪಿಸುತ್ತಾರೆ. ದೇವಾಲಯದ ಗೋಡೆಯ ಮೇಲೆ ವಿವಿಧ ರೀತಿಯ ಕಾಮ ಪ್ರಚೋದಕ ಆಕೃತಿಗಳನ್ನು ಕೆತ್ತಲಾಗಿದೆ. ಈ ಕೆತ್ತನೆಗಳನ್ನು ಕಾಮಸೂತ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಎಂಬ ನಂಬಿಕೆ ಇದೆ. ಇನ್ನು ಈ ದೇವಾಲಯಕ್ಕೆ ಒಂದು ದಂತಕತೆ ಇದೆ. ಏನೆಂದರೆ ಕೊಣಾರ್ಕ ಸೂರ್ಯ ದೇವಾಲಯ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯವಾದ ದೇವಾಲಯ ಕೂಡ ಹೌದು. ಈ ದೇವಾಲಯದಲ್ಲಿ ವಾಸ್ತುಶಿಲ್ಪಿಯೋರ್ವನ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದೇವಾಲಯದಲ್ಲಿ ಯಾವುದೇ ಪೂಜೆಯನ್ನು ಆಚರಿಸಲಾಗುವುದಿಲ್ಲ.
ಇನ್ನು ಕೆಲವು ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಈ ದೇವಾಲಯದ ವಾಸ್ತುವನ್ನು ಸರಿಯಾಗಿ ನಿರ್ಮಿಸಲಾಗಿಲ್ಲ. ಈ ದೇವಾಲಯವು ವಾಸ್ತು ದೋಷವನ್ನು ಹೊಂದಿದೆ, ಆದ್ದರಿಂದ ಇಲ್ಲಿ ಪೂಜೆಗಳು ನಡೆಸಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಪ್ರಸ್ತುತ ಈ ದೇವಾಲಯವು ಪಾಳು ಬಿದ್ದಿದ್ದು, ಇಲ್ಲಿ ಕೇವಲ ಪ್ರವಾಸಿಗರು ದೇಶ ವಿದೇಶದಿಂದ ಬಂದು ಭೇಟಿ ನೀಡುತ್ತಾರೆ. ದೇವಾಲಯದ ಕೆಲವು ಭಾಗಗಳು ಮುರಿದು ಬಿದ್ದಿದೆ. ಈ ದೇವಾಲಯ ನಿರ್ಮಾಣಕ್ಕೆ ಸುಮಾರು 52 ಟನ್ ತೂಕದ ಅಯಸ್ಕಾಂತವನ್ನು ಬಳಸಲಾಗಿತ್ತು ಎನ್ನಲಾಗುತ್ತದೆ. ಸೂರ್ಯದೇವನಿಗೆ ಅರ್ಪಿತವಾಗಿರುವ ಈ ದೇಗುಲದ ತಾಣದಲ್ಲಿ ಶ್ರೀಕೃಷ್ಣನ ಮಗ ಸಾಂಬ ಭಗವಾನ್ ಸೂರ್ಯದೇವನ ಕುರಿತು ತಪಸ್ಸು ಮಾಡಿದನು ಎಂಬ ಪುರಾಣ ಕಥೆ ಇದೆ. ಪುರಾಣದ ಪ್ರಕಾರ ಶ್ರೀಕೃಷ್ಣನ ಮಗ ಸಾಂಬನಿಗೆ ಶಾಪದಂತೆ ಆತನಿಗೆ ಕುಷ್ಠರೋಗವಿತ್ತು. ನಂತರ ಸಾಂಬನು ಮಿತ್ರವನದಲ್ಲಿ ಚಂದ್ರಭಾಗ ನದಿಯ ಸಂಗಮದಲ್ಲಿರುವ ದಡದಲ್ಲಿ ಭಗವಾನ್ ಸೂರ್ಯದೇವನ ತಪಸ್ಸು ಮಾಡಿದನು. ಭಗವಾನ್ ಸೂರ್ಯನನ್ನು ವೈದ್ಯದೇವ ಎಂದು ಪರಿಗಣಿಸಲಾಗಿದೆ. ಸೂರ್ಯನನ್ನು ಪೂಜಿಸುವುದರಿಂದ ಎಲ್ಲ ರೋಗಗಳಿಗೆ ಮುಕ್ತಿ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಆದ್ದರಿಂದ ಸಾಂಬನು ಸೂರ್ಯದೇವನಿಗೆ ಕಠಿಣವಾದ ಭಕ್ತಿಯನ್ನು ಮಾಡಿ ಅವನನ್ನು ಸಂತೋಷಪಡಿಸಿದನು. ಆ ಸಮಯದಲ್ಲಿ ಸೂರ್ಯದೇವನು ಸಂತುಷ್ಟನಾಗಿ ಸಾಂಬನನ್ನು ಗುಣಪಡಿಸಿದನು. ಅದರ ನಂತರ ಸಾಂಬ ಕೋಣಾರ್ಕದಲ್ಲಿ ಸೂರ್ಯದೇವನ ದೇಗುಲವನ್ನು ನಿರ್ಮಿಸಿದನು ಎನ್ನಲಾಗುತ್ತದೆ. ಸಾಂಬನು ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ವಾಸ್ತುತಜ್ಞ ವಿಶ್ವಕರ್ಮನು ನಿರ್ಮಿಸಿದ ಸೂರ್ಯದೇವನ ವಿಗ್ರಹವನ್ನು ಕಂಡನು ಎಂದು ಹೇಳಲಾಗುತ್ತದೆ. ನಂತರ ಸಾಂಬನು ಮಿತ್ರವನದಲ್ಲಿ ಸೂರ್ಯ ದೇವಾಲಯವನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಕೋಣಾರ್ಕ ದೇವಾಲಯವು ಭಾರತದ ಒಡಿಸ್ಸಾ ರಾಜ್ಯದ ಜಗನ್ನಾಥಪುರಿಯಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕೋಣಾರ್ಕ ನಗರದಲ್ಲಿದೆ. ಈ ದೇವಾಲಯವನ್ನು ಕಳಿಂಗ ವಾಸ್ತುಕಲೆಯ ಮೇಲೆ ನಿರ್ಮಿಸಲಾಗಿದೆ. ಈ ದೇವಾಲಯವು ಮರಳುಗಲ್ಲು ಮತ್ತು ಗ್ರಾನೈಟ್ನಿಂದ ಮಾಡಲ್ಪಟ್ಟಿದೆ. ದಂತಕಥೆಯ ಪ್ರಕಾರ ಇದರ ನಿರ್ಮಾತೃ 1ನೇ ನರಸಿಂಹದೇವನು ಬಿಸು ಮಹಾರಾಣ ಎಂಬಾತನನ್ನು ದೇವಸ್ಥಾನದ ಪ್ರಮುಖ ವಾಸ್ತುಶಿಲ್ಪಿಯಾಗಿ ನಿರ್ಮಿಸಿದ್ದನಂತೆ. 12 ವರ್ಷಗಳ ಸತತ ಪ್ರಯತ್ನದ ನಂತರ ಶಿಲ್ಪಿಗಳು ದೇವಾಲಯವನ್ನು ಸಂಪೂರ್ಣಗೊಳಿಸಿದರಾದರೂ ದೇವಾಲಯದ ಕಳಶಕ್ಕೆ ಕಿರೀಟವಿಡಲು ವಿಫಲರಾದರಂತೆ. ಇದರಿಂದ ಕೋಪಗೊಂಡ ರಾಜ ಇನ್ನೆರಡು ದಿನಗಳಲ್ಲಿ ಕೆಲಸ ಮುಗಿಸದಿದ್ದರೆ ಕೊಲ್ಲುವುದಾಗಿ ಆದೇಶಿಸಿದನಂತೆ. ಇದೇ ಸಮಯದಲ್ಲಿ ವಾಸ್ತುಶಿಲ್ಪಿ ಬಿಸು ಮಹಾರಾಣನ 12 ವರ್ಷದ ಮಗ ಧರ್ಮಪಾದ ವಿಷಯ ತಿಳಿದು ದೇವಸ್ಥಾನ ನಿರ್ಮಾಣವಾಗುತ್ತಿರುವ ಸ್ಥಳಕ್ಕೆ ಬಂದನು. ಆ ಸಂದರ್ಭದಲ್ಲಿ ಮಹಾರಾಣನಿಗೆ ಧರ್ಮಪಾದನು ತನ್ನ ಮಗನೆಂದು ತಿಳಿದಿರಲಿಲ್ಲ, ಏಕೆಂದರೆ ಈ ಕೆಲಸಕ್ಕೆ ಬರುವಾಗ ಆತನ ಹೆಂಡತಿ ಗರ್ಭಿಣಿಯಾಗಿದ್ದಳು. ದೇವಾಲಯದ ಕಲಶದ ಮೇಲೆ ಕಿರೀಟವನ್ನಿಡಲು ಸಲಹೆ ನೀಡಿದನು. ಆದರೆ ಮಹಾರಾಣನ ಕೆಲಸಗಾರರು ಒಬ್ಬ ಹುಡುಗನ ಮುಂದೆ ವಿಫಲರಾದರು ಎಂದು ತಿಳಿದು ಅವರನ್ನು ಹಾಗೂ ತಂದೆಯನ್ನು ರಾಜನು ಕೊಲ್ಲಬಹುದೆಂದು ಧರ್ಮಪಾದನು ಸ್ವತಃ ಗೋಪುರದ ಮೇಲಿಂದ ನೀರಿಗೆ ಹಾರಿ ಪ್ರಾಣ ಬಿಟ್ಟನೆಂದು ಕಥೆಯಿದೆ. ಮೂಲ ಸೂರ್ಯ ದೇವಾಲಯವು ಸುಮಾರು 229 ಅಡಿಗಳಷ್ಟು ಎತ್ತರದ ಗೋಪುರವನ್ನು ಹೊಂದಿತ್ತು. ಸಮುದ್ರ ಮಾರ್ಗವಾಗಿ ಬರುವವರಿಗೆ ಗುರುತು ಗೋಪುರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ನಾವಿಕರು ಈ ಗೋಪುರವನ್ನು ಕಪ್ಪು ಪಗೋಡವೆಂದು, ಒರಿಸ್ಸಾದಲ್ಲಿರುವ ಇನ್ನೊಂದು ದೇವಾಲಯ ಪುರಿ ಜಗನ್ನಾಥ ದೇವಾಲಯವನ್ನು ಗೋಪುರವನ್ನು ಬಿಳಿ ಪಗೋಡವೆಂದು ಕರೆಯುತ್ತಿದ್ದರು. ಆದರೆ ಅತಿಯಾದ ಭಾರ ಹಾಗೂ ದುರ್ಬಲ ಮಣ್ಣಿನ ಕಾರಣದಿಂದಾಗಿ ಈ ಗೋಪುರವು 1837ರಲ್ಲಿ ಕುಸಿದು ನಾಶ ಹೊಂದಿತ್ತು. ಜಗನ್ಮೋಹನವೆಂದು ಕರೆಯಲ್ಪಡುವ 128 ಅಡಿಯಷ್ಟು ಎತ್ತರದ ವೀಕ್ಷಕ ಸಭಾಂಗಣ ರಚನೆಯೂ ಇದೆ. ಕೋಣಾರ್ಕ ಸೂರ್ಯ ದೇವಾಲಯದ ಪಾರ್ಶ್ವಭಾಗದಲ್ಲಿ ಇನ್ನೆರಡು ದೇವಾಲಯಗಳ ಅವಶೇಷಗಳು ಇವೆ. ಇದರಲ್ಲಿ ಒಂದು ಸೂರ್ಯದೇವನ ಪತ್ನಿಯರಲ್ಲಿ ಒಬ್ಬಳಾಗಿದ್ದ ಛಾಯಾದೇವಿಯದ್ದೆಂದು, ಮತ್ತೊಂದು ವೈಷ್ಣವ ಸಮುದಾಯದ ದೇವಾಲಯವೊಂದು ಗುರುತಿಸಲಾಗಿದೆ. ಕೋಣಾರ್ಕ ಸೂರ್ಯ ದೇವಾಲಯವು ಸಮುದ್ರ ದಡದಲ್ಲಿ ಇರುವುದರಿಂದ ಉಸುಕು ನೆಲದಲ್ಲಿ ಭದ್ರ ತಳಪಾಯ ಇಲ್ಲದಿರುವುದರಿಂದ ನೈಸರ್ಗಿಕ ವಿಕೋಪಗಳಿಗೆ ಈಡಾಗಿ ಕೆಲವೊಂದು ಭಾಗಗಳು ಕುಸಿದು ಬಿದ್ದಿದೆ. ಇಲ್ಲಿರುವಂತಹ ಸೂರ್ಯನ ಪ್ರತಿಮೆಯನ್ನು ವಾಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಈ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕೋಣಾರ್ಕ ಉತ್ಸವವು ಅತ್ಯಂತ ಪ್ರಸಿದ್ಧಿ. ಇಂತಹ ಅದ್ಭುತವಾದ ದೇವಾಲಯದ ನಿರ್ಮಾಣಕ್ಕೆ ಕಾರಣವಾಗಿರುವುದು ನಮ್ಮ ಭಾರತ ದೇಶ ಎಂದು ಹೇಳುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.